ನಮ್ಮ ಭಾರತ ದೇಶ ಪರಂಪರೆಯಲ್ಲಿ ಸಂಸ್ಕಾರದಿಂದ ಬೆಳಕನ್ನು ಚೆಲ್ಲುವಂಥ ಶ್ರೀ ಶಾರದಾ ಆಶ್ರಮ ಆಧ್ಯಾತ್ಮಿಕವಾಗಿ ಸಂಸ್ಕಾರವನ್ನು ಕಲಿಸುವಲ್ಲಿ ಉಳಿಸುವಲ್ಲಿ ಮುನ್ನಡೆ ಸಾಧಿಸಿದೆ. ಶಾರದಾ ಆಶ್ರಮದಿಂದ ಪ್ರತಿ ತಿಂಗಳು ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ದವಸ ಧಾನ್ಯದ ಕಿಟ್ಟನ್ನು ಕೊಡುತ್ತಾ ಬಂದಿದೆ. ಈ ತಿಂಗಳಲ್ಲಿ ಬಡ ಕುಟುಂಬಗಳಾದ ಚಿಂದಿ ಹಾಯುವ 22 ಕುಟುಂಬಗಳ ಮಹಿಳೆಯರಿಗೆ ಶ್ರೀ ಶಾರದಾ ಆಶ್ರಮದಿಂದ ದೇವಿಗೆ ಪೂಜೆ ಸಲ್ಲಿಸಿ ಆರತಿಯೊಂದಿಗೆ ದಿನಬಳಕೆ ದಿನಸಿ ಕಿಟ್ಗಳನ್ನು ವಿತರಣೆಯನ್ನು ಶ್ರೀ ಶಾರದಾ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯ್ಯ ಅವರ ಸಾನ್ನಿಧ್ಯದಲ್ಲಿ ನೆರವೇರಿತು. ಮಾತಾಜಿಯವರು ಮಾತನಾಡಿ 4 ದಾನಗಳಾದ ಅನ್ನದಾನ, ಪ್ರಾಣದಾನ, ಜ್ಞಾನದಾನ ಹಾಗೂ ಆಧ್ಯಾತ್ಮಿಕ ವಿದ್ಯೆದಾನಗಳ ಬಗ್ಗೆ ಪ್ರವಚನ ನೀಡಿದರು. ಸತ್ಸಂಗ ಪ್ರಯುಕ್ತ ಯತೀಶ್ ಎಂ ಸಿದ್ದಾಪುರ ನೇತೃತ್ವದಲ್ಲಿ ಸದ್ಭಕ್ತರಿಗೆ ಭಜನೆ, ದಿವ್ಯಾತ್ರರಿಗೆ ಮಂಗಳಾರತಿ, ಗೀತಗಾಯನ ಪ್ರಸಾದ ವಿನಿಯೋಗ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ರಾಘವೇಂದ್ರ ವನಜಾಕ್ಷಿ, PS ಮಾಣಿಕ್ಯ, ಸತ್ಯನಾರಾಯಣ, ಕವಿತಾ, ಬಿ ಕುಸುಮ, ರತ್ನ, ಉಷಾ, ಶ್ರೀನಿವಾಸ್, ಹೃತಿಕ್, ಡಾಕ್ಟರ್ ಭೂಮಿಕಾ, ಮಾನ್ಯ, ಸಂತೋಷ್, ಕಾವೇರಿ, ಕಿರಣ್, ಸಾಯಿ ಸ್ಫೂರ್ತಿ ಹಾಗೂ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಹಾಗಣಪತಯೇ ನಮಃ. ಪ್ರಣೋ ಗಣಾನಾನ್ತ್ವಾ ಗಣಪತಿಗುಂ ಪ್ರಣೋ ದೇವಿ ಸರಸ್ವತಿ ವಾಜಿರ್ಭಿರ್ವಾಜಿನೀಂ ದೇವ್ಯೈ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವೇ. You are all doing that, or you will be going to do that. Is it not? It is the greatest service. Annadana, Pranadana. Next comes Vidyadana. Athva Jnanadana. Everybody else. Jnanadana. ನಾಲ್ಕನೆಯದು ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನಕ್ಕೆ ಬಹಳ ಮಹತ್ವ ಇದೆ. ಸ್ವಾಮಿ ಪುರುಷೋತ್ತಮಾನಂದಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ಹೌದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಭಗವಂತ ಎಲ್ಲರ ಹೊಟ್ಟೆಯೊಳಗೆ ಇದ್ದಾನೆ. ಅವನಿಗೆ ತೃಪ್ತಿಯಾದರೆ ಅವನು ಸಂತೋಷಿಸುತ್ತಾನೆ. ಹೌದಲ್ವಾ? ನೀವು 2 ದಿನ ಉಪವಾಸ ಇರಿ, ನೋಡೋಣ ಏನಾಗ್ತದೆ. 2 ದಿನ ಬೇಡ, 1 ದಿನ ನಿಮ್ಗೆ ಗೊತ್ತಾಗುತ್ತೆ. ಕಣ್ಣಿಗೆ ಶಕ್ತಿ ಇಲ್ಲ, ಕಿವಿಗೆ ಶಕ್ತಿ ಇಲ್ಲ, ಮಾತನಾಡಿ ಶಕ್ತಿ ಇಲ್ಲ, ಸುಮ್ಮನೆ ಕೋಪ ಬರ್ತೀವಿ, ಕೈ ಕಾಲು ಆಡಿಸ್ಲಿಕ್ಕಾಗಲ್ಲ. ನೋಡಿ, ಅನ್ನದಾನದ ಮಹಿಮೆ ಎಷ್ಟು ಇದೆ. ಅನ್ನದಾನ ಮಾಡಿ ಅನ್ನ ಕೊಟ್ಟರು ಅವ್ರು ಹೋಗಿ ಒಂದು ಕೊಲೆ ಮಾಡಿದ್ರೆ ಆ ಪಾಪ ನಿಮ್ಗತ್ತೆ. ಇದು ಡೇಂಜರ್ ಇದೆ. ಆದರೆ ರೈಟ್ ಪರ್ಸನ್ ಅನ್ನು ಗುರುತಿಸುವುದು ಬಹಳ ಕಠಿಣ ಇದೆ. ನಮಗೆ